ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅಂತೇಳಿ ವೀಣಾ ಕಾಶಪ್ಪನವರ್ ಅಂದ್ಕೊಂಡಿದ್ರು. ಆದ್ರೆ ಅವರ ಲೆಕ್ಕಾಚಾರ ಉಲ್ಟಾ ಆಯ್ತು. ಮೊನ್ನೆ ಗಳಗಳನೆ ಹತ್ತಿದ್ದನ್ನ ನಾವು ಗಮನಿಸಿದ್ದೀವಿ. ಇವತ್ತು ಈಗ ವೀಣಾ ಕಾಶಪ್ಪನವರ್ ಬಂಡೆದ್ದು ಸ್ಪರ್ಧೆ ಮಾಡ್ತಾರ ಅನ್ನುವ ಅನುಮಾನಕ್ಕೆ ಕಾರಣ ಆಗಿದ್ದು ಏನಂತ ಹೇಳಿದ್ರೆ, ಕಾರ್ಯಕರ್ತರ ಜೊತೆಯಲ್ಲಿ ಕೇಳ್ತಾರಂತೆ ವೀಣಾ ಕಾಶಪ್ಪನವರ್. ಸಂಯುಕ್ತ ಪಾಟೀಲ್ ಅವರಿಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿದೆ. ಈಗ ವೀಣಾ ಕಾಶಪ್ಪನವರವರು ಅಭಿಮಾನಿಗಳ ಜೊತೆಲಿ ಸಭೆ ಮಾಡ್ತಾ ಇದ್ದಾರೆ. ವೀಣಾ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಬೆಂಬಲಿಗರು ಗಳಗಳನೆ ಹತ್ತಿದ್ದಾರೆ. ಅಭಿಮಾನಿಗಳ ಕಣ್ಣೀರು ಕಂಡು ವೀಣಾ ಕೂಡ ಕಣ್ಣೀರು ಹಾಕಿದ್ದಾರೆ. ಬಾಗಲಕೋಟೆ ಚರಂತಿಮಠ ಸಭಾಭವನದಲ್ಲಿ ಈ ಘಟನೆ ಆಗಿದೆ. ವೀಣಾ ಕಾಶಪ್ಪನವರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾಗಿತ್ತು ಅನ್ನೋದು ಅಭಿಮಾನಿಗಳ ಒತ್ತಾಯ ಆಗಿತ್ತು. ಟಿಕೆಟ್ ವಂಚಿತರಾಗಿರ್ತಕ್ಕಂಥ ವೀಣಾ ಕಾಶಪ್ಪನವ್ರು ಮೇಡಮ್ ನಮ್ಮ ಜೊತೆಗಿದ್ದಾರೆ. ಯಾವ ರೀತಿಯಾಗಿ ಅವ್ರಿಗೆ ಕೈ ತಪ್ಪಿದೆ, ಏನು ಅವ್ರಿಗೀಗ ಯಾವ ರೀತಿ ದುಃಖ ಆಗಿದೆ ಅನ್ನೋದನ್ನು ನೇರವಾಗಿ ಅವರಿಂದನೇ ಕೇಳ್ತೀವಿ. ನಮಸ್ಕಾರ ಮೇಡಮ್. ಮೇಡಮ್, ಈಗಾಗಲೇ ಏನು ಪ್ರಬಲ ಪೈಪೋಟಿಯನ್ನು ಒಡ್ಲಿಕ್ಕೆ ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, ಆದರೆ ಇವತ್ತಿನ ದಿವಸ ಟಿಕೆಟ್ ಮಿಸ್ ಆಗಿದೆ. ಈ ವಿಷಯವಾಗಿ ಯಾವ ರೀತಿ ಮೋಸ ಆಗಿತ್ತು ಅಂತ ನೋಡಿ. ಇದು ಎಲ್ಲಿ ಮೋಸ ಆಗಿದೆ, ಏನಾಗಿದೆ, ರಾಜ್ಯದ ನಾಯಕರು, ಜಿಲ್ಲಾ ನಾಯಕರು ಹಾಗೂ ಇದಕ್ಕೆ ಹೈಕಮಾಂಡ್ ಉತ್ತರ ಕೊಡಬೇಕು ಅಂತ ನಾನು ಕೇಳ್ತೀನಿ. ಇವತ್ತು ವಿಶೇಷವಾಗಿ ಜಿಲ್ಲಾ ಜನರ ಒತ್ತಾಯ ಆಗಿತ್ತು. ಇವತ್ತು ನಾನು ಚುನಾವಣೆ ನಿಂದಿರಬೇಕು ಅಂತೇಳಿ ಆ ಮನೆ ಮಗಳ ಪ್ರೀತಿಯನ್ನು ಜಿಲ್ಲೆ ಜನರು ನನಗೆ ನೀಡಿದ್ರು. ಇವತ್ತು ಇಡೀ ಜಿಲ್ಲೆಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಪರ ಜಿಲ್ಲೆಯಾದ ಅಭ್ಯರ್ಥಿನ ತಗೊಂಡ್ಬಂದು ಇಲ್ಲಿ ನಿಲ್ಲಿಸ್ತಾರೆ ಅಂದರೆ ಜಿಲ್ಲೆಯಲ್ಲಿ ಯಾರು ಸಮರ್ಥರಿಲ್ಲ ಅಂತ ನಾವು ಒಪ್ಕೊಂಡಂಗಲ್ಲ. ನಾವೆಲ್ಲರೂ ಇದ್ರೂ ಕೂಡ ಆಕಾಂಕ್ಷಿಗಳು. ಇವತ್ತು ವಿಶೇಷವಾಗಿ ಸರ್ನಾಯಕರು ಇದ್ರು, ನಾನಿದ್ದೆ, ಇಬ್ಬರಲ್ಲಿ ಯಾರಿಗೆ ಕೊಟ್ಟಿದ್ರು ನಾವು ಚುನಾವಣೆ ಮಾಡ್ತಿದ್ವಿ ನಮ್ಮ ಜಿಲ್ಲೆಯವರು ಅಂತೇಳಿ. ಇವತ್ತು ಅದನ್ನೆಲ್ಲ ಬಿಟ್ಟು ಬೇರೆಯವರಿಗೆ, ಪರ ಜಿಲ್ಲೆಯವರಿಗೆ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಜಿಲ್ಲೆಯನ್ನು ನಾವು ಮಾರಾಟ ಮಾಡಿಕೊಂಡಂಗಾಗಿದೆ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ವಿಶೇಷವಾಗಿ ಇವತ್ತು ಮಹಿಳೆಯರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮಹಿಳೆಯರೆಲ್ಲರೂ ವೀಣಾ ಕಾಶಪ್ಪನವ್ರು ನಾವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಇವತ್ತು ಸಂಘಟನೆ ಮಾಡಿದಂಥವ್ರು ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಭಾಳ ನೋವು ಉಂಟು ಮಾಡ್ತಾರೆ. ಇವತ್ತು ನನಗೆ ಅಧಿಕಾರ ಸಿಕ್ಕಿಲ್ಲ ಅಂತಲ್ಲ, ನನ್ನ ಜಿಲ್ಲೆ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನೋವಾಗ್ತಾ ಇದೆ. ಈಗಾಗಲೇ ನೀವು ಕಳೆದ ಬಾರಿ ಏನು ಪರಾಜಿತಗೊಂಡ ಮೇಲೆ ಸಾಕಷ್ಟು ಸಕ್ರಿಯವಾಗಿ ಪಕ್ಷದಲ್ಲಿ ಒಂದು ಸಂಘಟನೆ ಆಗಿರ್ಬೋದು, ಪಕ್ಷ ಕಟ್ಟುವುದರಲ್ಲಾಗಿರ್ಬೋದು, ಜೊತೆಗೆ ಟೀಮ್ಗಳನ್ನು ಕಟ್ಟಿ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ದೊಡ್ಡ ಒಂದು ಎಫರ್ಟ್ ಹಾಕಿದ್ರಿ. ಇವತ್ತಿನ ದಿವಸ ಅಷ್ಟೆಲ್ಲ ಹಾಕಿದ್ರು ಪಕ್ಷ ಕಾರ್ಯಕರ್ತನ ಗುರುತಿಸೋದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತಲಾಗಿ ಕೆಲಸ ಮಾಡಿದ್ದೆ. ನಾನಿವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೆಲಸ ಮಾಡಿದ್ದೆ. ಕಳೆದ 10 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಜಿಲ್ಲೆಯಲ್ಲಿ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ 2.5 ವರ್ಷ ಮಾಡಿದ್ದೆ. ಅದಾದಮೇಲೆ ಪರಾಜಿತಗೊಂಡ ಮೇಲೆ, ಲೋಕಸಭಾ ಅಭ್ಯರ್ಥಿಯಾಗಿ ಪರಾಜಿತಗೊಂಡ ಮೇಲೂ ಕೂಡ ಕೆಲಸ ಮಾಡಿದ್ದೆ. ಇವೆಲ್ಲವನ್ನ ಇವತ್ತು ಯಾಕೆ ಪಕ್ಷಕ್ಕೆ ಕಾರಣ ಬಯಸ್ತೀನಿ. ಇವತ್ತು ಬೇರೆ ಜಿಲ್ಲೆಯ ಅಭ್ಯರ್ಥಿಯ ಏನು ಕೊಡುಗೆ ಅಂತ ಬಯಸ್ತೀನಿ. ಇವತ್ತು ಅಭ್ಯರ್ಥಿ ಮಾಡಿದಾರಲ್ಲ, ಯಾವ ಮಾನದಂಡದ ಮೇಲೆ ಅಭ್ಯರ್ಥಿ ಮಾಡಿದ್ದಾರೆ, ಅವರ ಕೊಡುಗೆ ನಮ್ಮ ಜಿಲ್ಲೆಗೆ ಏನಿದೆ. ಇವತ್ತು ಜಿಲ್ಲೆಯಲ್ಲಿ ಯಾರು ಸಮರ್ಥರಿಲ್ಲ ಅಂತ ನಾವು ಒಪ್ಕೊಂಡಂಗಲ್ಲ. ಇವತ್ತು ನಾವು ಇಷ್ಟೆಲ್ಲ ಆಕಾಂಕ್ಷಿಗಳು ಇದ್ರೂ ಕೂಡ ಜಿಲ್ಲೆಯನ್ನು ಎಲ್ಲೋ ಒಂದು ಹತ್ರ ನಾವು ನಮ್ಮ ಜಿಲ್ಲೆಯನ್ನು ಬಿಟ್ಟುಕೊಟ್ಟಂಗಾಗಿದೆ. ನಮ್ಮ ಸ್ವಾಭಿಮಾನವನ್ನು ನಾವು ಕಳ್ಕೊಂಡಂಗಾಗಿದೆ. ಸ್ವಾಭಿಮಾನಕ್ಕೆ ನಾನು ಯಾವತ್ತೂ ಧಕ್ಕೆ